ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ SNQ ಕೋಟಾ, ಸೂಪರ್ ನ್ಯೂಮರರಿ ಕೋಟಾ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ನೀವು ಈಗ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅಲ್ಲಿ SNQS ಅಂತ ಏನಾದರೂ ಬಂದಿದ್ದರೆ ನಿಮಗೆ SNQ ಕೋಟಾಗೆ ನೀವು ಎಲಿಜಿಬಿಲಿಟಿ ಇದ್ದರೆ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ ಆಗುತ್ತೆ. ಇಲ್ಲಾಂದರೆ ಈ ಸರಿ ಫಸ್ಟ್ PU ಸೆಕೆಂಡ್ PU ಓದ್ತಾ ಇರೋ ಸ್ಟೂಡೆಂಟ್ಸ್ಗೂ ಸಹ ಯೂಸ್ ಆಗುತ್ತೆ. ಏನಿದು ಸೂಪರ್ ನ್ಯೂಮರರಿ ಕೋಟಾ? ಇದನ್ನು ಕನ್ನಡದಲ್ಲಿ ಸಂಖ್ಯಾಧಿಕ ಅಂತೀವಿ. ಫಾರ್ ಎಕ್ಸಾಂಪಲ್, ಒಂದು ಕಾಲೇಜಲ್ಲಿ ಒಂದು ಬ್ರ್ಯಾಂಚಲ್ಲಿ 60 ಸೀಟ್ಸ್ ಇದೆ ಅಂದ್ಕೊಳ್ಳಿ. 5% ಆಫ್ ದ ಸೀಟ್ಸ್ ಅಂದರೆ 3 ಸೀಟು ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಇರುತ್ತೆ. 60 + 3, ಸೊ ಅದರಲ್ಲಿ ಟೋಟಲ್ ಇಂಟೇಕ್ ಆಯಿತು 63. 60 ರೆಗ್ಯುಲರ್ ಇಂಟೇಕು, 60 ಆದ ಮೇಲೂ ಸೂಪರ್ ನ್ಯೂಮರರಿ ಇರೋ ಸಂಖ್ಯೆಗಿಂತ ಅಧಿಕವಾಗಿ ಕೊಟ್ಟಿರ್ತಾರೆ. ಎಷ್ಟು ಅಧಿಕ, ಎಷ್ಟು ಎಕ್ಸ್ಟ್ರಾ ಇರುತ್ತೆ? 5% ಆಫ್ ದ ಸೀಟ್ಸ್ ಇನ್ ಈಚ್ ಕಾಲೇಜ್ ಆ್ಯಂಡ್ ಇನ್ ಈಚ್ ಕೋರ್ಸ್ ಅದರಲ್ಲಿ ECE, ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್ ಈ ಥರ. ಸೊ 60 ಇದ್ದರೆ ಆ ಕಾಲೇಜಲ್ಲಿ ಇಂಟೇಕು ಒಂದು ಬ್ರ್ಯಾಂಚ್ಗೆ 3 ಎಕ್ಸ್ಟ್ರಾ ಇರುತ್ತೆ ಸೂಪರ್ ನ್ಯೂಮರರಿ ಕೋಟಾ. 120 ಇದ್ದರೆ 6 ಸೀಟ್ಸ್ ಇರುತ್ತೆ SNQ ಕೋಟಾ. 240 ಇಂಟೇಕ್ ಇದ್ದರೆ 12 ಸೀಟು SNQ ಕೋಟಾದಲ್ಲಿ ತಗೋಬಹುದು ಸ್ಟೂಡೆಂಟ್ಸು. Totally, the conclusion is 5% of the seats in each college and in each course will be reserved as supernumerary quota or SNQ in all engineering colleges only. Engineering colleges ಮಾತ್ರ ಇದು, ಆರ್ಕಿಟೆಕ್ಚರ್ ಅಲ್ಲಿ ಇಲ್ಲಿ ಅಪ್ಲೈ ಆಗೋದಿಲ್ಲ. This quota is over and above seat matrix issued by the government. ಸೀಟ್ ಮ್ಯಾಟ್ರಿಕ್ಸ್ ಒಂದು ರಿಲೀಸ್ ಮಾಡಿರ್ತಾರೆ, ಅಲ್ಲಿ 60, 120, 180, 240 ಈ ಥರ ಇಂಟೇಕ್ ಇದೆ ಅಂತ ಹೇಳ್ತಿರ್ತಾರೆ. ಇದು ಓವರ್ ಆ್ಯಂಡ್ ಎಬೋವ್, ಇದು ಬಿಟ್ಟು +3 +6 ಥರ. ಏನು ಉಪಯೋಗ ಇದು ಸೂಪರ್ ನ್ಯೂಮರರಿ ಕೋಟಾ? ದ ಟ್ಯೂಷನ್ ಫೀ ಪ್ರಿಸ್ಕ್ರೈಬ್ಡ್ ಬೈ ದ ಗೌರ್ಮೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಕಾಲೇಜ್ ವಿಲ್ ಬಿ ವೇವ್ಡ್ ಆಫ್. ಎಷ್ಟೋ ಒಂದು 64,000 ಟ್ಯೂಷನ್ ಫೀ ಅಂತ ಇರುತ್ತೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಆ ಟ್ಯೂಷನ್ ಫೀ ನೀವು ಕಟ್ಟೋ ಹಾಗಿಲ್ಲ, ವೇ ಆಫ್, ಅದನ್ನು ಮನ್ನಾ ಮಾಡಿರ್ತಾರೆ. ಇನ್ನೇನು ಕಟ್ಟಬೇಕು ನೀವು ಕಟ್ಟಬೇಕಾಗಿರೋದು ಯೂನಿವರ್ಸಿಟಿ ಫೀಸ್ ಮತ್ತು ಅದರ್ ಫೀಸ್. ಈ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು 20,000 ಇಲ್ಲ 10,000 ಇದೆಲ್ಲ ತೊಗೊಳ್ತಾ ಇರ್ತಾರೆ. ಸೊ ಆ ಫೀಸು ನೀವು ಕಟ್ಟಬೇಕಾಗತ್ತೆ. ನಿಮಗೆ ಏನು ಲಾಭ ಅಂದರೆ ಟ್ಯೂಷನ್ ಫೀಸು ನೀವು ಕಟ್ಟುವ ಅಗತ್ಯ ಇಲ್ಲ. ದಿಸ್ ಸೂಪರ್ ನ್ಯೂಮರರಿ ಕೋಟಾ ಇಸ್ ನಾಟ್ ಅವೈಲಬಲ್ ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ ಅಂತ ಕ್ಲಿಯರಾಗಿ ಇನ್ಫಾರ್ಮೇಷನ್ ಬುಲೆಟಿನ್ ಇದೆಯಲ್ಲ KEA ವೆಬ್ಸೈಟಲ್ಲಿ, ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ನಿಮಗೆ ಇಲ್ಲೇನಾದರೂ ಡೌಟ್ ಬಂದರೆ ದಯವಿಟ್ಟು ಇನ್ಫಾರ್ಮೇಷನ್ ಬುಲೆಟಿನ್ ಡೌನ್ಲೋಡ್ ಮಾಡ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರಿಗೆ ಅನುಕೂಲ ಆಗಲಿ ಅಂತ ಈ ಸೂಪರ್ ನ್ಯೂಮರರಿ ಕೋಟಾ ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಅಂದರೆ ಪುವರ್ ಆ್ಯಂಡ್ ಮೆರಿಟೋರಿಯಸ್ ಕ್ಯಾಂಡಿಡೇಟ್ಸ್ ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ ಆರ್ ಎಲಿಜಿಬಲ್. ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಯಾಟಗರಿಯಲ್ಲಿ, ಜೊತೆಗೆ ಜನರಲ್ ಮೆರಿಟ್ ಆಗಿದ್ದರೂ ಸಹ ಯು ಆರ್ ಎಲಿಜಿಬಲ್ ಫಾರ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಅಂಡರ್ SNQ ಅಂದರೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಟ್ಯೂಷನ್ ಫೀ ವೇವರ್ ಅಂದ್ಕೊಳ್ಳಿ. ಟ್ಯೂಷನ್ ಫೀ ಇರೋದಿಲ್ಲ ನಿಮಗೆ. ಹೂಸ್ ಆ್ಯನ್ಯುವಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ ಇನ್ಕಮ್ಮು 8 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಯು ಆರ್ ಎಲಿಜಿಬಲ್, ವೆದರ್ ಯು ಆರ್ GM ಆರ್ ಕ್ಯಾಟಗರಿ 1G, 2G, 2AG, 3BG ಯಾವುದೇ ಇರಲಿ, ನಿಮಗೆ 8 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಯು ಆರ್ ಎಲಿಜಿಬಲ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ. ಸೂಪರ್ ನ್ಯೂಮರರಿ ಕೋಟಾ ಎಷ್ಟಿರುತ್ತೆ? ಓನ್ಲಿ 5% ಆಫ್ ದ ಸೀಟ್ಸ್ ಇನ್ ದಟ್ ಕೋರ್ಸ್. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್, ಇಫ್ ದೇರ್ ಆ್ಯನ್ಯುವಲ್ ಇನ್ಕಮ್ ಈಸ್ ಬಿಲೋ 8 lakhs, ದೆನ್ ಆಬ್ಟೈನ್ ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ದ ಕನ್ಸರ್ನ್ ತಹಸೀಲ್ದಾರ್. ಇವೆಲ್ಲ ನೀವು ಮಾಡಿರ್ತೀರ, ಆಲ್ರೆಡಿ ಮಾಡಿದರೆ ನೀವು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇಫ್ ಯು ಆರ್ ಎಲಿಜಿಬಲ್ ಫಾರ್ SNQ ಅಂತಿದ್ದರೆ ದೆನ್ ಖುಷಿಪಡಿ. ನಿಮ್ಗೆ ಅಕಸ್ಮಾತ್ SNQ ಕೋಟಾದಲ್ಲಿ ಸೀಟ್ ಸಿಕ್ಕರೆ ಟ್ಯೂಷನ್ ಫೀಸ್ ಕಟ್ಟುವ ಅಗತ್ಯ ಇರುವುದಿಲ್ಲ. ಮೊದಲು ಬೇರೆ ಥರ ಅಲಾಟ್ ಮಾಡ್ತಿದ್ರು ಸೀಟು, ಈಗ ಯಾವ ಥರ ಅಲಾಟ್ ಮಾಡ್ತಾರೆ ಅಂತ ಸೀಟ್ ನೋಡೋಣ. ಸೂಪರ್ ನ್ಯೂಮರರಿ ಕೋಟಾದಲ್ಲಿ ದ ಇನ್ಕಮ್ ಲಿಮಿಟ್ ಫಾರ್ ಕ್ಲೈಮಿಂಗ್ ಸೀಟ್ ಅಂಡರ್ SNQ ಕೋಟಾ ಆ್ಯಸ್ ಪರ್ ದ ಗೌರ್ಮೆಂಟ್ ಆರ್ಡರ್ ಯಾವ ಥರ ಈಗ ಅಲಾಟ್ ಮಾಡ್ತಾರೆ ಅಂದರೆ, ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತಾರೆ KE ಅವರು ಅಂದರೆ, ಮೆರಿಟ್ ಲಿಸ್ಟ್ ಅಂಡರ್ ಟ್ಯೂಷನ್ ಫೀ ವೇವರ್ ಸ್ಕೀಮ್ ವಿಲ್ ಬಿ ಪ್ರಿಪೇರ್ಡ್ ಸೆಪರೇಟ್ಲಿ. ಸೀಟ್ ಅಲಾಟ್ಮೆಂಟ್ ಫಾರ್ ಕ್ಯಾಂಡಿಡೇಟ್ಸ್ ಹೂಸ್ ಪೇರೆಂಟಲ್ ಇನ್ಕಮ್ ಡಸ್ ನಾಟ್ ಎಕ್ಸಿಡ್ 2.5 lakh. ಯಾರ್ಯಾರ್ದು 2.5 ಲಕ್ಷಕ್ಕಿಂತ ಒಳಗಡೆ ಇದೆಯೋ ಪೇರೆಂಟ್ ಇನ್ಕಮ್ಮು, ಅವ್ರದ್ದು ಒಂದು ಮೆರಿಟ್ ಲಿಸ್ಟ್ ಅರೇಂಜ್ ಮಾಡ್ತಾರೆ. ದೇ ವಿಲ್ ಕನ್ಸಿಡರ್ ಮೆರಿಟ್ ಆಲ್ಸೋ. ನಿಮ್ಮದು ತುಂಬ ಚೆನ್ನಾಗಿ ಒಳ್ಳೆ ರ್ಯಾಂಕ್ ಬಂದು ನಿಮ್ಮ ಇನ್ಕಮ್ 2.5 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ನಿಮ್ಮನ್ನು ಫಸ್ಟ್ ಸ್ಟೇಜಲ್ಲಿ ಇಡ್ತಾರೆ, ನಿಮಗೆ ಫಸ್ಟು ಸೀಟ್ಸ್ ಅಲಾಟ್ ಆಗುತ್ತೆ. ಅಕಸ್ಮಾತ್ ಫಸ್ಟ್ ಸ್ಟೇಜಲ್ಲಿ ಸೀಟ್ಸ್ ಎಲ್ಲ ಅಲಾಟ್ ಆಗಿ ಇನ್ನೂ ಉಳ್ಕೋತು ಅಂದ್ಕೊಳ್ಳಿ, ಸೆಕೆಂಡ್ ಸ್ಟೇಜಿಗೂ ಆಗುತ್ತೆ. ಆಫ್ಟರ್ ಸೀಟ್ ಅಲಾಟ್ಮೆಂಟ್ ಇನ್ ದ ಫಸ್ಟ್ ಸ್ಟೇಜ್ ಈಸ್ ಕಂಪ್ಲೀಟೆಡ್, the remaining seats allotment will be done for the candidates whose parental income is above 2.5 lakhs. ನಿಮ್ಮ ಪೇರೆಂಟ್ ಇನ್ಕಮ್ಮು 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ಸೆಕೆಂಡ್ ಸ್ಟೇಜಲ್ಲಿ ಬರ್ತೀರಾ. ಫಸ್ಟ್ ಸ್ಟೇಜ್ ಆಗಿ ಏನಾದರೂ ಸೀಟ್ಸ್ ಉಳಿದಿದ್ದರೆ ಮಾತ್ರ ಸೆಕೆಂಡ್ ಸ್ಟೇಜಲ್ಲಿ
ಅಲಾಟ್ ಮಾಡ್ತಾರೆ. 2.5 ಲ್ಯಾಕ್ಸಿಂದ 3.5 ಲ್ಯಾಕ್ಸ್ ಮಧ್ಯದಲ್ಲಿ ಇದ್ದರೆ ಯು ಫಾಲ್ ಅಂಡರ್ ಸೆಕೆಂಡ್ ಸ್ಟೇಜ್. ಸೊ ಫಸ್ಟ್ ಸ್ಟೇಜಲ್ಲಿ ಯಾರೂ ಅವ್ರಿಗೆ ಸಿಗಲಿಲ್ಲ ಅಂದರೆ ನಿಮ್ಗೆ ಸೆಕೆಂಡ್ ಸ್ಟೇಜ್ ಬಂದು ಅಲಾಟ್ ಆಗುತ್ತೆ. ನಿಮ್ಮ ಪೇರೆಂಟ್ ಇನ್ಕಮ್ ಏನಾದರೂ 3.5 ಲಕ್ಷದಿಂದ 4.5 ಲಕ್ಷದ ಒಳಗಡೆ ಇತ್ತು ಅಂದ್ಕೊಳ್ಳಿ, ಯು ಫಾಲ್ ಅಂಡರ್ ಥರ್ಡ್ ಸ್ಟೇಜ್. ನಿಮ್ಗೆ ಯಾವಾಗ ಸೀಟ್ ಸಿಗುತ್ತೆ? ಇಲ್ಲಿ ಯಾರೂ ಇರಬಾರ್ದು, ಇಲ್ಲೂ ಯಾರೂ ಇರಬಾರ್ದು, ಇಲ್ಲ ಅಲಾಟ್ ಆಗಿ ಇನ್ನೂ ಏನಾದರೂ ಉಳಿದಿದ್ದರೆ ನೀವು ಥರ್ಡ್ ಸ್ಟೇಜಲ್ಲಿದ್ದರೆ ನಿಮಗೆ ಸೀಟ್ ಅಲಾಟ್ ಆಗುವ ಸಾಧ್ಯತೆ ಇದೆ. ಈ 3 ಆಗೋಯಿತು, ಇನ್ನೂ 1-2 ಸೀಟು ಉಳಿದಿದೆ ಅಂದ್ಕೊಳ್ಳಿ. ನಿಮ್ಮ ಪೇರೆಂಟ್ ಇನ್ಕಮ್ ಏನಾದರೂ 4.5 ಲಕ್ಷದಿಂದ 6 ಲಕ್ಷದ ಒಳಗಡೆ ಇದ್ದರೆ ಯು ಫಾಲ್ ಅಂಡರ್ ಫೋರ್ತ್ ಸ್ಟೇಜ್. ಸೊ ಇಲ್ಲಿ 3ರಲ್ಲೂ ಅಲಾಟ್ ಆಗಿ ಇನ್ನೂ ಸೀಟ್ಸ್ ಏನಾದರೂ ಉಳಿದಿದ್ದರೆ ನಿಮಗೆ ಅಲಾಟ್ ಆಗುತ್ತೆ. ಲಾಸ್ಟ್ ಆ್ಯಂಡ್ ದ ಫಿಫ್ತ್ ಸ್ಟೇಜ್, ನಿಮ್ಮ ಪೇರೆಂಟ್ ಇನ್ಕಮ್ಮು 6 ಲಕ್ಷಕ್ಕಿಂತ ಜಾಸ್ತಿ 8 ಲಕ್ಷಕ್ಕಿಂತ ಒಳಗಡೆ ಇದ್ದರೆ ಇಲ್ಲೆಲ್ಲ ಕೌನ್ಸಿಲಿಂಗ್ ಆಗಿ ಸೀಟ್ಸು ಅಲಾಟ್ ಆಗಿ ಅಕಸ್ಮಾತ್ 1-2 ಉಳ್ಕೊಂಡ್ರೆ ನಿಮಗೆ ಫಿಫ್ತ್ ಸ್ಟೇಜಲ್ಲಿ ಅಲಾಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾರಿಗೆ ಚಾನ್ಸ್ ಜಾಸ್ತಿ ಇರುತ್ತೆ? ಇಫ್ ಯುವರ್ ಪೇರೆಂಟ್ ಇನ್ಕಮ್ ಈಸ್ ಲೆಸ್ ದ್ಯಾನ್ 2.5 ಲ್ಯಾಕ್ಸ್ ಆ್ಯಂಡ್ ಇನ್ ದ ಮೆರಿಟ್ ಲಿಸ್ಟ್ ಯು ಆರ್ ಇನ್ ದ ಟಾಪ್. ಸೊ ನಿಮಗೆ ಖಂಡಿತ ಚಾನ್ಸ್ ಇರುತ್ತೆ. ಟ್ಯೂಷನ್ ಫೀ ಕಟ್ಟೋಷ್ಟೇ ಇಲ್ಲ 4 ವರ್ಷವೂ. ನೆಕ್ಸ್ಟ್ ಸ್ವಲ್ಪ ಚಾನ್ಸಸ್ ಕಡಿಮೆ ಇರೋದು ಯಾರಿಗೆ? 2.5 ಲಕ್ಷದಿಂದ 3.5 ಲಕ್ಷ ಇರುತ್ತೆ. ನಿಮ್ಮ ಪೇರೆಂಟ್ ಇನ್ಕಮ್ಮು ನಿಮ್ಮ ಮೆರಿಟು ಸಹ ಚೆನ್ನಾಗಿದೆ ಅಂದರೆ ಒಂದು 50% ಚಾನ್ಸ್ ಇದೆ ಅಂದ್ಕೊಳ್ಳಿ. 3.5 ಲಕ್ಷದಿಂದ 4.5 ಲಕ್ಷದ ಒಳಗಡೆ ಇದೆ ನಿಮ್ಮ ಪೇರೆಂಟ್ ಇನ್ಕಮ್ಮು, ಮೆರಿಟು ನಿಮ್ಮದು ಚೆನ್ನಾಗಿದೆ ಅಂದರೆ ಒಂದು 25% ಚಾನ್ಸಸ್ ಇರುತ್ತೆ. ನೆಕ್ಸ್ಟು ನಿಮ್ಮ ಪೇರೆಂಟ್ ಇನ್ಕಮ್ಮು 4.5 ಲಕ್ಷದಿಂದ 6 ಲಕ್ಷದವರೆಗೆ ಇದೆ, ನಿಮ್ಮ ಮೆರಿಟು ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಅಲಾಟ್ ಆಗಿ ಇನ್ನೂ 1-2 ಸೀಟ್ ಉಳಿದಿದೆ ಅಂದರೆ ಇನ್ನೊಂದು ನಿಮಗೊಂದು 25% ಚಾನ್ಸ್ ಇರಬಹುದು. ಇಲ್ಲೆಲ್ಲ ಆಗಿ ಇನ್ನೂ ಅಕಸ್ಮಾತ್ ಉಳ್ಕೊಂಡ್ರೆ ನೀವು ಇಷ್ಟಪಟ್ಟಿರೋ ಬ್ರ್ಯಾಂಚು, ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಬ್ರ್ಯಾಂಚು, ಕಾಲೇಜಲ್ಲಿ ಯಾರೂ ಆಪ್ಷನ್ನು ಎಂಟ್ರಿ ಮಾಡಿರಲ್ಲ, ಅವರು SNQ ಕೋಟಾದವ್ರು ಸಿಗಲಿಲ್ಲ ಅಂದರೆ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಫಿಫ್ತ್ ಸ್ಟೇಜಲ್ಲಿ ಅದು ಸ್ವಲ್ಪ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಈ ಡೀಟೇಲ್ಸ್ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಬುಲೆಟಿನಲ್ಲಿದೆ, ದಯವಿಟ್ಟು ಅಲ್ಲಿ ನೋಡಿ. ಯಾವ್ಯಾವ ಕಾಲೇಜಲ್ಲಿರುತ್ತೆ ಈ SNQ ಕೋಟಾ? ಬರೀ ಕೆಲವು ಕಡೆ ಮಾತ್ರ ಇರುತ್ತೆ, ಕೆಲವು ಕಡೆ ಇರಲ್ವಾ ಅನ್ನೋದು ಕ್ವಶನ್ಗೆ ಎಲ್ಲ ಸರ್ಕಾರಿ, ಗೌರ್ಮೆಂಟು, ಯೂನಿವರ್ಸಿಟೀಸು, ಏಯ್ಡೆಡ್ಡು, ಅನ್ಏಯ್ಡೆಡ್ಡು, ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಅಥವಾ ಇಲ್ಲದೇ ಇದ್ರೂ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ AICTE ನಿಗದಿಪಡಿಸಬಹುದಾದ ಪ್ರತಿ ಕೋರ್ಸ್ಗಳ ಒಟ್ಟು ಪ್ರವೇಶ ಮಿತಿಯ ಮೇಲೆ 5% ಸೂಪರ್ ನ್ಯೂಮರರಿ ಕೋಟಾ ಬೋಧನಾ ಶುಲ್ಕವಿಲ್ಲದೆ ವಿತೌಟ್ ಟ್ಯೂಷನ್ ಫೀ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮೇಲಿನ ಕೋಷ್ಟಕದ ಮಿತಿಯೊಳಗಿರುವ ಫಲಾನುಭವಿಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟನ್ನು ಹಂಚಿಕೆ ಮಾಡಲಾಗುವುದು. ನಿಮಗಿಂತ ಯಾರಾದರೂ ಇನ್ನೂ ಒಳ್ಳೆ ಮೆರಿಟ್ ಅವ್ರು ಏನಾದರೂ ಇದ್ದು ಅವ್ರಿಗೂ ಇನ್ಕಮ್ ಕಡಿಮೆ ಇದ್ದರೆ ಫಸ್ಟ್ ಅವ್ರಿಗೆ ಅಲಾಟ್ ಆಗುತ್ತೆ. ಸೊ ಮೆರಿಟು ಇರಬೇಕು, ಇನ್ಕಮ್ ಕಡಿಮೆ ಇರಬೇಕು, ಆಗ ನಿಮಗೆ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಇದು ಎಲ್ಲ ಕಡೆಯೂ ಇರುತ್ತೆ. AICTE ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ. ಸೊ ಆಲ್ರೆಡಿ ಇದೆಲ್ಲ ನೀವು ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡು ಆಡಿ ನಂಬರ್ ಎಲ್ಲ ಎಂಟ್ರಿ ಮಾಡಿರ್ತೀರ, ಅದು ವೆರಿಫೈ ಆಗಿರುತ್ತೆ, ಕೆಲವ್ರದ್ದು ಆಕ್ಸೆಪ್ಟ್ ಆಗಿರುತ್ತೆ, ಕೆಲವ್ರದ್ದು ರಿಜೆಕ್ಟ್ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ವೆದರ್ ಯು ಆರ್ ಎಲಿಜಿಬಲ್ ಫಾರ್ SNQ ಕೋಟಾ ಆರ್ ನಾಟ್ ಅಂತ. ಸೊ SNQ ಕೋಟಾ ಎಲಿಜಿಬಲ್ ಇದ್ದರೆ ತುಂಬ ಖುಷಿ ಪಡಿ. ಆ ಕಾಲೇಜಲ್ಲಿ ಏನಾದರೂ ನಿಮಗೆ ಸಿಕ್ಕಿರೋ ಕಾಲೇಜಲ್ಲಿ SNQ ಕೋಟಾದಲ್ಲಿದ್ದರೆ ಟ್ಯೂಷನ್ ಫೀಸ್ ಅಂತೂ ಕಂಪ್ಲೀಟಾಗಿ ಹೊರಟೋಗ್ಬಿಡುತ್ತೆ. 60, 70, 75 ಸಾವಿರ ಏನೋ ಇರುತ್ತೆ. ಯಾಕೆಂದರೆ ಈ ವರ್ಷ 10% ಇನ್ಕ್ರೀಸ್ ಆಗಿತ್ತು ಟ್ಯೂಷನ್ ಫೀಸು. ಉಳಿದಿರೋ ಫೀಸು ನೀವು ಕಟ್ಟಬೇಕಾಗತ್ತೆ. ಯಾಕೆಂದರೆ ಕಾಲೇಜ್ ಫೀಸ್ ಅಂತ ತಗೋತಾರೆ, ಯೂನಿವರ್ಸಿಟಿ ಫೀಸ್ ಅಂತ ಫಸ್ಟ್ ಇಯರಲ್ಲಿ ತಗೋತಾರೆ, ಆ ಫೀಸಸ್ ಕಟ್ಟಬೇಕಾಗಿರುತ್ತೆ. ಸೊ ಆಲ್ ದ ಬೆಸ್ಟ್. ಇಫ್ ಯು ಹ್ಯಾವ್ ಗಾಟ್ SNQ ಕೋಟಾ, ಖುಷಿ ಪಡಿ. ಬೇರೆಯವ್ರಿಗಿಂತ 60-70 ಸಾವಿರ ನಿಮ್ಮ ಪೇರೆಂಟ್ಸ್ಗೆ ಎವ್ರಿ ಇಯರ್ ಉಳಿಸ್ತಾ ಇರ್ತೀರ ಆಲ್ರೆಡಿ ನೀವು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.